ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿ ಅಪ್ಡೇಟ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿರುವ ರೀತಿಯಲ್ಲೇ ಕಾಣಿಸ್ತಾ ಇರುವಂತದ್ದು. ವಿಧಾನಸಭೆ ಎಲೆಕ್ಷನ್ಗೆ 50 ದಿನ ಬಾಕಿ ಇರುವಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಖಾಡಕ್ಕೆ ಇಳಿತಾ ಇದೆ. ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿ ಘೋಷಣೆಯ ಸನಿಹದಲ್ಲಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ 6 ಜನ ಹಾಲಿ ಶಾಸಕರಿಗೆ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 2 ಮಹಿಳಾ ಶಾಸಕರು ಸೇರಿದಂತೆ 6 ಜನರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಈ 6 ಜನ ಹೇಳ್ದಂತವರಿಗೆ ಟಿಕೆಟ್ ನೀಡಲಿಕ್ಕೆ ನಿರ್ಧಾರ ಅಂತ ಹೇಳಲಾಗ್ತಾ ಇರುವಂತದ್ದು. ಆ 6 ಜನ ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಿನ್ನೆ ಒಂದು ಸಿಇಸಿ ಮೀಟಿಂಗ್ ಸಭೆ ಕರೆದಂತ ಸಂದರ್ಭದಲ್ಲಿ ಸುಮಾರು 125 ಜನರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇನ್ನೊಂದು 3-4 ದಿನದಲ್ಲಿ ಆ ಹೆಸರು ಅಂದ್ರೆ ಆ ಲಿಸ್ಟ್ ಔಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ರಣತಂತ್ರವನ್ನ ಮಾಡ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಸರ್ವ ರೀತಿಯಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅಖಾಡಕ್ಕಿಳಿದು ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್. ಈ ಸಂದರ್ಭದಲ್ಲಿ 6-7 ಜನ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ. ಇಲ್ಲ ಅಂದ್ರೆ ಅವ್ರು ಹೇಳುವಂತವ್ರಿಗೆ ಟಿಕೆಟ್ ಅಂತ ಇದ್ರ ಬಗ್ಗೆ ಮಾಹಿತಿ ಇದೆಯಲ್ಲ, ಹೇಗ್ ಸಾಧ್ಯ ಅಂತ. ಬಿಕಾಸ್ ಸರ್ವೆ ನೋಡ್ಕೊಂಡು ಗೆಲುವಂದೇ ಮಾನದಂಡ ಅಂತ ಬಂದಂತ ಟೈಮ್ನಲ್ಲಿ ಇವ್ರು ಹೇಳ್ದಂತವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಆಗುತ್ತಾ? ಗುಡ್ ಮಾರ್ನಿಂಗ್ ಪೃಥ್ವಿ. ನಿನ್ನೆ ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆ ನಡೆದಿದ್ದು, ಸಭೆಯಲ್ಲಿ ಒಟ್ಟು 124 ಸ್ಥಾನಗಳನ್ನ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಿರುವಂತ ನಂತರ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಕೂಡ ಹಿರಿಯ ನಾಯಕರ ಸಭೆಯನ್ನು ಕೂಡ ಮಾಡಲಾಯಿತು. ಸುಮಾರು 2 ಗಂಟೆ ನಡೆದ ಸಭೆಯಲ್ಲಿ ಕೂಡ ಹಲವಾರು ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಆಂಟಿ ಇನ್ಕಮ್ಯುನಿಸ್ಟ್ ಮತ್ತು ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರ ವಿರೋಧದ ಹಿನ್ನೆಲೆಯಲ್ಲಿ 7 ಜನ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿದರೂ ತೀರ್ಮಾನವನ್ನ ಮಾಡಲಾಯಿತು. ಪ್ರಮುಖವಾಗಿ ಕಲಬುರಗಿ ದಕ್ಷಿಣದ ಖನಿಜಾ ಫಾತಿಮಾ, ಕುಸುಮಾ ಶಿವಳ್ಳಿ, MY ಪಾಟೀಲ್, ವೆಂಕಟರಮಣಪ್ಪ ಮತ್ತು ಪ್ರಮುಖವಾಗಿ ಶಿಡ್ಲಘಟ್ಟದ ವಿ ಮುನಿಯಪ್ಪ ಸೇರಿದಂತೆ ಒಟ್ಟು 6 ಅಥವಾ 7 ಶಾಸಕರಿಗೆ ಟಿಕೆಟ್ ಅನ್ನು ನೀಡಲು ತೀರ್ಮಾನ ಮಾಡಲಾಯಿತು. ಮತ್ತು ಅವರು ಹೇಳ್ದಂತವ್ರಿಗೆ ಬಹುತೇಕ ಅವರ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತವ್ರಿಗೆ ಟಿಕೆಟ್ ಕೊಡಲು ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ MIM ಮತ್ತು STPI ಚಿಂತೆ ಕಾಡ್ತಿರುವಂತದ್ದು. STPI ಮತ್ತು MIM ಏನು ಅಭ್ಯರ್ಥಿಗಳನ್ನ ಹಾಕ್ತಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ಟ್ರಾಟಜಿ ಏನ್ ಮಾಡ್ಬೇಕಂತ ಹೇಳಿ ನಿನ್ನೆ ಖರ್ಗೆ ಅವರ ನಿವಾಸ ನಡೆದಂತ ಸಭೆಯಲ್ಲಿ ಚರ್ಚೆ ನಡೀತು. ಯಾಕಂತ ಹೇಳಿದ್ರೆ 2 ಪಕ್ಷಗಳು ಕಾಂಗ್ರೆಸ್ನ ಮತವನ್ನೇ ಎಲ್ಲ ಒಂದ್ ಕಡೆ ವಿಭಜನೆ ಮಾಡುವಂತದ್ದು. ಹಾಗಾಗಿ ಕಾಂಗ್ರೆಸ್ ಮತ ವಿಭಜನೆ ಆದ್ರೆ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲು ಕಟ್ಟಿಟ್ಟ ಬುತ್ತಿ. ಹಾಗಾಗಿ STPI ಮತ್ತು MIM ಸ್ಟ್ರಾಟಜಿಗೆ ಪ್ರತಿ ಸ್ಟ್ರಾಟಜಿ ಮಾಡೋ ಸಂಬಂಧಪಟ್ಟ ಕೂಡ ಚರ್ಚೆ ನಡೀತು. ಇನ್ನ ಇದೇ ಮಾರ್ಚ್ 20ರಂದು ಬೆಳಗಾವಿಗೆ ಯುವ ಸಮಾವೇಶವನ್ನ ಉದ್ಘಾಟನೆ ಮಾಡಲು ಬರ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತೀರ್ಮಾನ ಮಾಡಲಾಯಿತು. ಜೊತೆಗೆ ಗ್ಯಾರಂಟಿ 4 ಅಂದ್ರೆ 4ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತಿರುವಂತ. ಹಾಗಾಗಿ ಯುವ ಸಮಾವೇಶಕ್ಕೆ ಅತಿ ಹೆಚ್ಚು ಜನರನ್ನು ಸೇರಿಸುವ ಮುಖಾಂತರ ರಾಜ್ಯದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ಪ್ರಸ್ತಾಪ ಮಾಡ್ಬೇಕಂತ ಹೇಳಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಇನ್ನ KH ಮುನಿಯಪ್ಪ ಅವರು ಟಿಕೆಟ್ ಅನ್ನು ನೀಡುವ ವಿಚಾರದಲ್ಲಿ ಅವರು ಯಾವ ಕ್ಷೇತ್ರದಲ್ಲಿ ಕೇಳ್ತಾರೆ ಅಲ್ಲಿ ಟಿಕೆಟ್ ಅನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡಲಾಯಿತು. ಜೊತೆಗೆ ಇನ್ನ ಮಾಜಿ ಸಚಿವರಾಗಿರ್ತಕ್ಕಂಥ H ಆಂಜನೇಯ ಅವರು ಹೊಳಲ್ಕೆರೆಯಲ್ಲಿ ಆಂಟಿ ಇನ್ಕಮ್ಸ್ ಇರ್ತಕ್ಕಂಥ, ಹಾಗಾಗಿ ಅವರಿಗೆ ಟಿಕೆಟ್ ಅನ್ನು ನೀಡುವುದರಲ್ಲಿ ನಿರಾಕರಿಸಲಾಯಿತು. ಆದ್ರೆ ಎಲ್ಲೊಂದ್ ಕಡೆ ಹೊಳಲ್ಕೆರೆ ಅಥವಾ ಪಾವಗಡ ಈ 2 ಕ್ಷೇತ್ರದಲ್ಲಿ ಒಂದು ಕಡೆ ಕ್ಷೇತ್ರದಲ್ಲಿ ಆದ್ರೂ ಟಿಕೆಟ್ ಕೊಡ್ಬೇಕಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡಿರುವಂತದ್ದು. ಪೃಥ್ವಿ, ನೋಡೋಣ ಏನಾಗುತ್ತೆ. ಚಿದಾನ್ ಪಟೇಲ್ ಇನ್ನು ಹಾಗೆ ಸಂಪರ್ಕದಲ್ಲಿರಿ. ಇನ್ನ ಮುಂದಿನ ಸುದ್ದಿ ಮಂಡ್ಯ ರಾಜಕಾರಣದ್ದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಿಕಾಸ್ ರಾಮನಗರದಲ್ಲಿ ಗೆಲುವು ಅಷ್ಟು ಈಸಿ ಆಗಿಲ್ಲ. ಸೊ ಹೀಗಾಗಿ ಮಂಡ್ಯದಲ್ಲೂ ಕೂಡ ನಿಂತ್ಕೊಳ್ಳುವಂತ ಚಾನ್ಸಸ್ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಅಕಸ್ಮಾತ್ HDK ಏನಾದ್ರೂ ಮಂಡ್ಯದಲ್ಲಿ ನಿಂತ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆ. ಮಂಡ್ಯದಲ್ಲಿ HDKಗೆ ಟಕ್ಕರ್ ಕೊಡ್ಲಿಕ್ಕೆ ಸುಮಲತಾ ಅವರನ್ನ ವೇದಿಕೆ ಸಿದ್ಧಪಡಿಸಲಾಗ್ತದೆ. ಅವರನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಮಂಡ್ಯದಿಂದ HDK ಸ್ಪರ್ಧಿಸಿದ್ರೆ ಸುಮಲತಾ ಕಣಕ್ಕೆ ಇಳಿಯಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ಳಲಾಗಿದೆ. ಲೋಕಸಭೆಯಂತೆ ಬಿಜೆಪಿ ಬೆಂಬಲದೊಂದಿಗೆ ಸ್ಪರ್ಧೆ, ಲೋಕಸಭೆಯಂತೆ ಬಿಜೆಪಿ ಬೆಂಬಲದೊಂದಿಗೆ ಅಂದ್ರೆ ಇಲ್ಲೂ ಕೂಡ ಪಕ್ಷೇತರವಾಗಿ ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ಮತ್ತೊಮ್ಮೆ ಜಿದ್ದಾಜಿದ್ದಿನ ಕ್ಷೇತ್ರ ಆಗುತ್ತಾ ಮಂಡ್ಯ ಅನ್ನುವಂತ ಕುತೂಹಲನೇ ಇರುವಂತದ್ದು.
ಅಕಸ್ಮಾತ್ HDK ಸ್ಪರ್ಧೆ ಮಾಡಿದ್ರೆ ಸುಮಲತಾ ಅವರು ನಿಂತ್ಕೊಳ್ಳುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ, ಯಾವ್ಯಾವ ರೀತಿಯಾದಂತ ರಣತಂತ್ರವನ್ನ ಹೆಣೆಯಲಾಗಿದೆ, ಸುಮಲತಾ ಯಾವ ರೀತಿಯಾಗಿ ದಾಳ ಆಗ್ತಾ ಇದ್ದಾರೆ ಮತ್ತೆ HDK ಕುಟುಂಬಕ್ಕೆ? ಪೃಥ್ವಿ, ಚನ್ನಪಟ್ಟಣದ ಜೊತೆಗೆ ಮಂಡ್ಯ ಕ್ಷೇತ್ರದಲ್ಲಿ ಕೂಡ HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಅವರ ಆಪ್ತ ಶಾಸಕರುಗಳು ಮತ್ತು ಕುಟುಂಬದ ವಲಯದಲ್ಲಿ ಕೂಡ ಒತ್ತಡವನ್ನ ಏರ್ಲಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ಕ್ಷೇತ್ರ HD ಕುಮಾರಸ್ವಾಮಿ ಅವರಿಗೆ ಅಷ್ಟು ಸುಲಭದ ತುತ್ತಲ್ಲ. ಜೊತೆಗೆ HD ಕುಮಾರಸ್ವಾಮಿಗೆ ಕಾಂಗ್ರೆಸ್ ಹಾಕುವಂತಕ್ಕಂಥ ಅಭ್ಯರ್ಥಿಯ ಮೇಲೆ HD ಕುಮಾರಸ್ವಾಮಿ ಗೆಲುವು ನಿರ್ಣಾಯಕ ಆಗಿರುವಂತದ್ದು. ಹಾಗಾಗಿ ಮಂಡ್ಯ ಕ್ಷೇತ್ರದಲ್ಲಿ ನಿಲ್ಲೋದ್ರಿಂದ ನನ್ನ ಕಡೆ ಮಂಡ್ಯದ ಉಳಿದ ಕ್ಷೇತ್ರಗಳು ಕೂಡ ಬೂಸ್ಟ್ ಸಿಗುತ್ತೆ ಅನ್ನೋದು ಲೆಕ್ಕಾಚಾರ. ಒಂದು ವೇಳೆ HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರ ಸ್ಪರ್ಧೆ ಮಾಡಿದ್ರೆ ಮತ್ತೆ ಸ್ವಾಭಿಮಾನದ ಹೆಸರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾರವರು ಕಣಕ್ಕಿಳಿಯಲು ಎಲ್ಲಾ ರೀತಿಯ ಚರ್ಚೆ ಮತ್ತು ಚಿಂತನೆ ನಡೆದಿರುವಂತದ್ದು. ಆ ಮುಖಾಂತರ ಮಂಡ್ಯದಲ್ಲೇ ಕುಮಾರಸ್ವಾಮಿ ಮಣಿಸುವ ಮುಖಾಂತರ ಮಂಡ್ಯ ಅಖಾಡಕ್ಕೆ ಸುಮಲತಾ ಎಂಟ್ರಿ ಕೊಡುವಂತದ್ದು ಮತ್ತು ಇಡೀ ಮಂಡ್ಯ ಕ್ಷೇತ್ರವನ್ನ ಎಲ್ಲೊಂದ್ ಕಡೆ ಕಂಟ್ರೋಲ್ ತೆಗೆದುಕೊಳ್ಬಹುದು ಎಂಬ ಲೆಕ್ಕಾಚಾರ. ಒಂದು ವೇಳೆ ಗೆದ್ದರೆ ಸ್ವಾಭಿಮಾನದ ಗೆಲುವು, ಸೋತರೆ ಮತ್ತೆ MP ಏನು ಇರ್ತಕ್ಕಂತ ಲೋಕಸಭಾ ಸ್ಥಾನ ಇರುತ್ತೆ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಗೆ ಕಣಕ್ಕಿಳಿದ್ರೆ ಬಿಜೆಪಿಯ ಬೆಂಬಲ ಜೊತೆಗೆ ಕುಮಾರಸ್ವಾಮಿ ವಿರುದ್ಧದ ಮತಗಳು, ಅದು ಕಾಂಗ್ರೆಸ್ನ ಕಾರ್ಯಕರ್ತರ ಮತಗಳನ್ನು ಹೇಳಿಬಹುದು ಎಂಬುದು ಲೆಕ್ಕಾಚಾರ. ಈಗಾಗಲೇ ಅವರ ಆಪ್ತರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥ ಸುಮಲತಾ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ತಾವೇ ಕಣಕ್ಕಿಳಿಯುವ ಸಂಬಂಧಪಟ್ಟಾಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಇದೀಗ ಚರ್ಚೆಯನ್ನ ನಡೆಸಿರುವಂತದ್ದು. ಪೃಥ್ವಿ, ಸಿದ್ಧಾಂತ್ ಪಟೇಲ್ ಸದ್ಯಕ್ಕೆ ನಿಂತರೆ, ಆದರೆ ಬಂದರೆ ಕ್ವಶನ್ಸ್ ಗಳೇ ಇರುವಂತದ್ದು. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಫ್ಲೆಕ್ಸ್ ಹಾಕುವಂತ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ